ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರತ್ನ ಎಂಟರ್ಪ್ರೈಸಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಪರ್ಮಿಷನ್ ವಿವಾದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ರತ್ನ ಎಂಟರ್ಪ್ರೈಸಸ್ನ ಸದಸ್ಯರು. ಬಹಳ ಆರೋಪಗಳು ಕೇಳಿ ಬಂದಿತ್ತು, ಈಗ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಸದಸ್ಯ ರಂಜಿತ್ ಕುಮಾರ್ ರತ್ನಾಕರ ಶೆಟ್ಟಿ ಸ್ಪಷ್ಟೀಕರಣ ನೀಡಿದ್ದಾರೆ. ಪರ್ಮಿಷನ್ ವಿಚಾರದಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ ಪುತ್ರ ಭಾಗಿಯಾಗಿಲ್ಲ. ಇದರಲ್ಲಿ ಮಾಜಿ ಶಾಸಕ ಪಿ ರಾಜು ಅವರು ಆರೋಪವನ್ನು ಮಾಡಿದರು. ಕೆಲವೊಂದಿಷ್ಟು ರತ್ನ ಎಂಟರ್ಪ್ರೈಸಸ್ ಸದಸ್ಯ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಾರ್ ಲೈಸೆನ್ಸ್ ಕ್ಯಾನ್ಸಲ್ಗೆ ತಿಮ್ಮಾಪುರ ಕುಟುಂಬ ಶಾಮೀಲು ಆಗಿದೆ ಅನ್ನುವಂಥ ಆರೋಪವನ್ನು ಪಿ ರಾಜು ಅವರು ಮಾಡಿದರು. ನೋಡಿ, ಈಗ ರತ್ನಾಕರ್ ಶೆಟ್ಟಿ ಅವರು ಏನು ಹೇಳಿದ್ದಾರೆ ಹಾಗಾದರೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪರ್ಮಿಷನ್ ವಿಚಾರದಲ್ಲಿ ಸಚಿವರ ಪುತ್ರ ಭಾಗಿಯಾಗಿಲ್ಲ. ವಿನಯ್ ತಿಮ್ಮಾಪುರ್ ಬಾರ್ ಪರ್ಮಿಷನ್ ಕೇಳುವಾಗ ಸದಸ್ಯರೇ ಆಗಿರಲಿಲ್ಲ. ಬೆಳಗಾವಿಯ ಕುಡುಚಿಯಲ್ಲಿ ರತ್ನ ಎಂಟರ್ಪ್ರೈಸಸ್ನಿಂದ ಲಾಡ್ಜ್ ಮಾತ್ರ ಮಾಡಲಾಗಿತ್ತು. ಆಗ ಸಚಿವರ ಪುತ್ರ ವಿನಯ್ ತಿಮ್ಮಾಪುರ್ ನಮ್ಮೊಂದಿಗೆ ಷೇರುದಾರರಾಗಿದ್ದರು. ಆದರೆ ನಾವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತೀವಿ ಅಂದಾಗ ಶೇರನ್ನು ಹಿಂತೆಗೆದುಕೊಂಡ್ರು. ನಾವು ಬಾರ್ ಲೈಸೆನ್ಸ್ ಕೇಳುವಾಗ ವಿನಯ್ ತಿಮ್ಮಾಪುರ್ ಫರ್ಮ್ ಸದಸ್ಯ ಆಗಿರಲಿಲ್ಲ. 20/8/2024 ವಿನಯ್ ತಿಮ್ಮಾಪುರ್ ಫರ್ಮ್ನಿಂದ ಹೊರಗುಳಿದ್ರು, ಅಂದರೆ ಶೇರ್ನಿಂದ ಹೊರಗೆ ಹೋದರು ಅವರು. ಆಮೇಲೆ 23/8/2024 ಬಾರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ವಿ, ರಿಜೆಕ್ಟ್ ಆಯಿತು. ನಂತರ 13/2/2025 ಮತ್ತೆ ಅಪ್ಲೈ ಮಾಡಿದ್ವಿ, ಲೈಸೆನ್ಸ್ಗೆ ಸ್ಟೇ ಕೊಟ್ಟಿದ್ದಾರೆ. ಇನ್ನೂ ಅಧಿಕಾರಿಗಳು ಸಹ ಭಾಳ ತೊಂದರೆ ಕೊಟ್ಟರು. ಆಗ ರೋಸಿ ಹೋಗಿ ಸಚಿವ ತಿಮ್ಮಾಪುರ ಅವರ ಬಳಿ ಸಮಸ್ಯೆನ ಹೇಳ್ಕೊಂಡಿದ್ವಿ. ಆದರೆ ಈಗಲೂ ಕೂಡ ಬೆಂಗಳೂರಲ್ಲಿ ನಮ್ಮ ಅರ್ಜಿಗೆ ಸ್ಟೇ ಹಾಕಿದ್ದಾರೆ. ಆದರೆ ನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲೈಸೆನ್ಸ್ಗೂ ಸಚಿವರ ಪುತ್ರನಿಗೂ ಏನು ಸಂಬಂಧ ಇಲ್ಲ ಅಂಥೇಳಿ ಬಾಗಲಕೋಟೆಯಲ್ಲಿ ಫರ್ಮ್ ಸದಸ್ಯ ರಂಜಿತ್ ಕುಮಾರ್ ರತ್ನಾಕರ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ನೋಡ್ತಾ ಇದ್ವಿ, ಇದೆಲ್ಲೋ ಒಂದು ರೀತಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ತಿಮ್ಮಾಪುರ ಅವರೇ ಅಬಕಾರಿ ಇಲಾಖೆ ಸಚಿವರಾಗಿರೋದ್ರಿಂದಾಗಿ ಸಹಜವಾಗಿ ಅನುಮಾನಗಳು ಜಾಸ್ತಿ ಆಗ್ತಾ ಇತ್ತು. ಈಗ ರತ್ನಾಕರ್ ಕೊಟ್ಟಿರುವಂಥ ಸ್ಪಷ್ಟನೆ ಹೇಗಿದೆ? ತಿಮ್ಮಾಪುರ ಮಗನಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ಬೋದಾ? ಹಾಗಾದರೆ ಇವೆಲ್ಲ ಹೇಳಿಕೆಯನ್ನು ನೋಡಿದರೆ ಗುರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಾಖಲೆ ಸಮೇತವಾಗಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ರತ್ನ ಎಂಟರ್ಪ್ರೈಸಸ್ನ ಸದಸ್ಯರು. ಕುಡ್ಚಿಯ ಮಾಜಿ ಶಾಸಕ ಪಿ ರಾಜು ಇದ್ರ ಬಗ್ಗೆ ಆರೋಪವನ್ನು ಮಾಡಿದರು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವ್ರ ಪುತ್ರ ವಿನಯ್ ಇದರ ನೇರ ಪಾಲುದಾರ. ಅವ್ರದ್ದು ಕೂಡ ಇದರ ಶೇರಿದೆ. ಅವರು ಕೂಡ ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ. ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಅಂದರೆ ತಮ್ಮ ತಂದೆಯವರ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಅಂದರೆ ಲೈಸೆನ್ಸ್ ಕ್ಯಾನ್ಸಲ್ಲು ಅಥವಾ ಲೈಸೆನ್ಸ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟದ್ದು ತಮ್ಮ ಬೇಕಾದವರಿಗೆ ಇವರು ಲೈಸೆನ್ಸ್ ಕೊಡ್ತಾ ಇದ್ದಾರೆ ಅಥವಾ ರದ್ದು ಮಾಡ್ತಾ ಇದ್ದಾರೆ, ಈ ಆಯಾಮದಲ್ಲಿ ಆರೋಪವನ್ನು ಮಾಡಿದರು. ಸಂಪರ್ಕದಲ್ಲಿದ್ದಾರೆ ಗುರು ಹಿರೇಮಠ. ನೋಡ್ತಾ ಇದ್ದೀವಿ, ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ತಿಮ್ಮಾಪುರ ಅವ್ರ ಮೇಲೆ ಬಂದಿದ್ದಂಥ ಒಂದು ಆರೋಪಕ್ಕೆ ಸಹಜವಾಗಿ ಅಬಕಾರಿ ಇಲಾಖೆ ಸಚಿವರಾಗಿರೋದ್ರಿಂದಾಗಿ ಇದು ರಾಜಕೀಯ ಆಯಾಮವನ್ನು ಪಡೆದುಕೊಂಡಿತ್ತು. ಈಗ ಈ ಕ್ಲಾರಿಟಿ ಎಷ್ಟು ಮುಖ್ಯ ಆಗುತ್ತೆ ಈ ಆರೋಪಕ್ಕೆ ಅಂತ? ಖಂಡಿತ ಪ್ರಭು, ಅಂದ್ರೆ ಏನು ಬೆಳಗಾವಿ ಜಿಲ್ಲೆಯ ಕುಡ್ಚಿ ಭಾಗದಲ್ಲಿ ಇರ್ತಕ್ಕಂಥ ರತ್ನ ರೆಸ್ಟೋರೆಂಟ್ ಏನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಈ ರೆಸ್ಟೋರೆಂಟ್ ವಿಚಾರದಲ್ಲಿ ಸಾಕಷ್ಟು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ಈಗಾಗಲೇ ಅಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ಬಿಜೆಪಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ರಾಜು ಅವರು ಕೂಡ ಒಂದು ಆರೋಪವನ್ನ ಮಾಡ್ತಾರೆ. ಆರೋಪದ ಸಂದರ್ಭದಲ್ಲಿ ಸಾಕಷ್ಟು ರೀತಿ ಅಂದ್ರೆ ಆರ್.ಬಿ. ತಿಮ್ಮಾಪುರ ಅವರ ಕುಟುಂಬದ ಸದಸ್ಯರು ಅಂದ್ರೆ ಅವರ ತಿಮ್ಮಾಪುರ ಅವರ ಪುತ್ರ ಈ ರೀತಿ ದುರ್ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಬಹಳಷ್ಟು ಗಂಭೀರವಾಗಿ ಆರೋಪವನ್ನ ಮಾಡಿರುವಂತದ್ದು. ಅದು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕೂಡ ಕಳೆದ 2 ದಿನಗಳ ಹಿಂದೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ದೆಹಲಿಯ ಒಂದು ಆರೋಪವನ್ನ ಇಟ್ಕೊಂಡು, ದೆಹಲಿ ಆರೋಪ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ಪಿ ರಾಜು ಅವರು ಏನಂತಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸ್ಪಷ್ಟೀಕರಣವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕಠಿಣ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಆದ್ರೆ ನಿನ್ನೆ ಅಷ್ಟೇ ಏನು
ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂತ ಸುದ್ದಿಗೋಷ್ಠಿಯನ್ನ ಕೂಡ ರತ್ನಾಕರ್ ಅವರು ಮಾಡಿರುವಂತದ್ದು. ಅಂದ್ರೆ ನಮ್ಮ ರತ್ನಾಕರ್ ಏನು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ನಮ್ಮ ಜೊತೆ ತಿಮ್ಮಾಪುರ ಅವರ ಸುಪುತ್ರ ನಮ್ಮ ಜೊತೆಯಾಗಿ ಭಾಗಿಯಾಗಿಲ್ಲ. ಅಂದ್ರೆ ಹಿಂದೆ ಲಾಡ್ಜ್ ಮಾಡಂತ ಸಂದರ್ಭದಲ್ಲಿ 28/8/2024 ನಮ್ ಜೊತೆಗಿದ್ರು. ಆಗ ಆ ಸಂದರ್ಭದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಬೇಕಂತ ಒಂದು ಫಾರ್ಮ್ ಏನು ಅರ್ಜಿಯನ್ನ ಹಾಕ್ತಾರೆ. ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅರ್ಜಿಯನ್ನ ನಮ್ಮ ಅರ್ಜಿ ಈ ರೀತಿಯಾಗಿ ನಮ್ಮ ಫಾರ್ಮ್ ನಲ್ಲಿ ಇದ್ದಿದ್ದೆ, ಆದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇದ್ರೆ ಸಮಸ್ಯೆ ಆಗತ್ತೆ, ಹೀಗಾಗಿ ನಾನು ಇದರಲ್ಲಿ ಇರಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಈಗಾಗಲೇ ಅಲ್ಲಿ ಅಧಿಕಾರಿಗಳಿಗೆ, ಬೆಳಗಾವಿ ಅಧಿಕಾರಿಗಳ ಸ್ಪಷ್ಟನೆಯನ್ನು ಕೂಡ ನೀಡಿ ಆ ಅರ್ಜಿಯನ್ನ ವಜಾ ಮಾಡಿದ್ರು. ಅದಾದ ಬಳಿಕ ಮತ್ತೆ 20/2/2025 ಮತ್ತೆ ಅರ್ಜಿಯನ್ನ ಹಾಕ್ತಾರೆ. ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಸಿಗ್ಬೇಕಾದದ್ದ ಏನಿದೆ ಅದು ನಮ್ಗೆ ಸಿಗ್ತಿಲ್ಲ. ಹೀಗಾಗಿ ನಾವು ಸಚಿವರ ತಿಮ್ಮಾಪುರ ಬಳಿ ನಾವು ಹೋಗಿದಾಗ ಆಗ ಅಧಿಕಾರಿಗಳ ಬೇರೆ ಅಂದ್ರೆ 2 ವರ್ಷಗಳಿಂದ ಇದೇ ರೀತಿ ನಮ್ಮನ್ನ ಅಲ್ದಾಡಿಸ್ತಾ ಇದ್ದಾರೆ. ಹೀಗಾಗಿ ನಾವು ಸಚಿವರನ್ನ ಭೇಟಿ ಆದಂತ ಸಂದರ್ಭದಲ್ಲಿ ಸಚಿವರು ನಮಗೆ ಒಂದು ಅಂದ್ರೆ ಬೇಡಿಕೆಯನ್ನ, ಸಚಿವರು ಒಂದು ಮಾತನ್ನ ಹೇಳ್ತಾರೆ. ಈಗ ಅಧಿಕಾರಿಗಳು ಏನು ಅಲ್ಲಿ ಕಮಿಷನರ್ ಏನಿದ್ದಾರೆ ಆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಇಲ್ಲಿ ಫಾರ್ಮ್ ಅಡ್ರೆಸ್ ಸಂಬಂಧಪಟ್ಟಂತೆ ಏನೋ ದಾಖಲೆಗಳು ಬಂದ್ರು ಕೂಡ ನೀವು ಯಾಕೆ ವಾಪಸ್ ಹಾಕಲ್ಲ ಅಂತಕ್ಕಂತ ಅಧಿಕಾರಿಗಳಿಗೆ ಕೂಡ ಸಚಿವರು ಮಾತಾಡಿರುವಂತದ್ದು. ಹೀಗಾಗಿ ಯಾವುದೇ ರೀತಿಯಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ನಮ್ಮ ಮಗನ ಪಾತ್ರ ಏನೂ ಇಲ್ಲ, ಅವರ ಮಗನ ಪಾತ್ರ ಏನೂ ಇಲ್ಲ. ಹೀಗಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಬಂದಂತವ್ರು ನಮ್ಮ ಕೆಲಸದಲ್ಲಿ ಈ ರೀತಿಯಾಗಿ ರಾಜಕೀಯ ಒತ್ತಡಗಳನ್ನ ತಂದು ನಮ್ಮನ್ನ ಕೆಲಸದಿಂದ ವಜಾಗೊಳ ಎಸ್ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ.